ಇದ್ರ ಜೊತೆಗೇನೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬಂತು, ದೂರು ಹೋಗಿದೆ ರಾಜ್ಯಪಾಲರ ಬಳಿಯಲ್ಲಿ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೂಡ ಕೊಟ್ಟರು. ಸುದೀರ್ಘ 60-70 ಪುಟಗಳ ಉತ್ತರವನ್ನು ಕೂಡ ಒಂದು ಕಡೆ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಬರೆದಿದ್ದಾರೆ. ನನ್ನ ಪಾತ್ರ ಎಲ್ಲಿದೆ ಸ್ವಾಮಿ, ಮುಡಾ ಕೇಸಲ್ಲಿ ವಿನಾಕಾರಣ ಶಿಕ್ಷಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ನನ್ನನ್ನು. ನಾನು ಅಧಿಕಾರದಲ್ಲಿದ್ದಿದ್ದು ಯಾವಾಗ, ಸೈಟ್ ಹಂಚಿಕೆ ಆಗಿರೋದು ಯಾವತ್ತಿಗೆ, BJP ಅವಧಿಯಲ್ಲಿ ಸೈಟ್ ಹಂಚಿಕೆ ಆಗಿರೋದು. ಒಂದೇ ಒಂದು ತುಣುಕು ಕಾಗದ ನಾನು ಈ ಥರ ರೆಫರ್ ಮಾಡಿದ್ದೀನಿ, ಶಿಫಾರಸು ಮಾಡಿದ್ದೀನಿ, ಪ್ರಭಾವ ಬೀರಿದ್ದೀನಿ, ಒಂದೇ ಒಂದು ಸಾಲಿನ ತುಣುಕು ಕಾಗದ ಕೂಡ ಈ ವಿಚಾರದಲ್ಲಿ ಇಲ್ಲ. ನನ್ನ ಪತ್ನಿಗೆ ಅವನ ಸಹೋದರ, ಆಕೆಯ ಸಹೋದರ ಕೊಟ್ಟಂತಹ ಜಮೀನಿಗೆ ಬದಲಾಗಿ ಬದಲಿ ನಿವೇಶನವನ್ನು ಮುಡಾದ ನಿಯಮಗಳ ಪ್ರಕಾರ ಅವತ್ತಿನ ಕಾಲಕ್ಕೆ ಅವರು ಕೊಟ್ಟಿದ್ದಾರೆ. ಇದಕ್ಕೂ ಸಿದ್ದರಾಮಯ್ಯನಿಗೂ ಏನು ಸಂಬಂಧ ಅಂತ ಉತ್ತರ ಕೂಡ ಹೋಗಿದೆ. ಇದು ಕಾನೂನು ಬಾಹಿರ, ಈ ದೂರು ಸ್ವೀಕರಿಸಬೇಡಿ, ನನ್ನ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ಕೊಡಕೂಡದು, ಇದೆಲ್ಲ ಅವ್ರು ಬರ್ಕೊಂಡಿರ್ತಾರೆ, ಅವರು ಹೇಳಿದ್ದಾರೆ. ಇರಲಿ, ಸೈಟ್ ಹಂಚಿಕೆ ಮಾಡಿದಾಗ ಯಾರು ಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ದು ಅಂತ ಕೂಡ ಇವತ್ತು ಮೈಸೂರಿನ ಜನಾಂದೋಲನದಲ್ಲಿ ಅವ್ರು ಕೇಳ್ಕೊಂಡಿದ್ದಾರೆ. ಸೈಟೆಲ್ಲ ಹಂಚಿಕೆ ಮಾಡಿದ್ರಲ್ಲ ಸ್ವಾಮಿ, ಯಾರು ಅವಾಗ ಅಧಿಕಾರದಲ್ಲಿ ಇದ್ದಿದ್ದು? BJP ಅವರೇ ತಾನೆ. ಇವರು ಅಧಿಕಾರದಲ್ಲಿದ್ದು, ಇವ್ರ ಪಕ್ಷ ಆಳ್ವಿಕೆಯಲ್ಲಿದ್ದು, ಇವ್ರ ಕಡೆ ಅವರು ಮುಖ್ಯಮಂತ್ರಿ ಒಬ್ಬರು ಇದ್ದು, ಮುಡಾ ನಿವೇಶನದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೇರ್ಬಿಟ್ರು ಅಂದರೆ ಹೇಗೆ? ನನಗೂ ಇದಕ್ಕೂ ಏನು ಸಂಬಂಧ? ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಸೈಟ್ ಬರೆಸಿದ್ರೆ, ಇಂಥವ್ರು ಸೈಟ್ ಕೊಡಿ ಅಂತ ಹೇಳಿದರೆ, ಒಂದು ಪತ್ರವನ್ನು ಪಾಸ್ ಮಾಡಿದರೆ, ಆ ಕಮಿಟಿಲಿ ಕೂತಿದ್ರೆ, ಆ ಕಮಿಟಿಗೆ ಮುಖ್ಯಸ್ಥ ಆಗಿದ್ದರೆ ನೀವು ನಾನು ಕೇಳಬೇಕು. ನನಗೂ ಆ ಕಮಿಟಿಗೂ ಸಂಬಂಧ ಇಲ್ಲ, ನಾನು ಅಧಿಕಾರದಲ್ಲೇ ಇರಲಿಲ್ಲ. ಅಂಥ ಟೈಮಲ್ಲಿ ಬಂದಿರತಕ್ಕಂಥ ಜಮೀನು ಎಲ್ರಿಗೂ ಹಂಚಿಕೆ ಆಯ್ತು ಸ್ವಾಮಿ. ನಮ್ಮೊಬ್ಬರಿಗೆ ಎಲ್ಲ ಹಂಚಿಕೆ ಆಗಿರೋದು. ಆ ಟೈಮಲ್ಲಿ ಎಲ್ರಿಗೂ ನಿವೇಶನ ಕೊಟ್ಟರು. ಯಾರಿಂದ ಜಮೀನು ತೊಗೊಂಡಿದ್ರೋ ಅವ್ರಿಗೆ ಅವರ ಜಮೀನಿನ ಅರ್ಧ ಭಾಗದಷ್ಟು ನಿವೇಶನವನ್ನು ಬೇರೊಂದು ಕಡೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಫ್ಯಾಮಿಲಿಗೂ ಬಂತು. ಇದಕ್ಕೂ ನನಗೂ ಏನು ಸಂಬಂಧ? ನಮ್ಮ ಜಮೀನು ತೆಗೆದುಕೊಂಡು ಅವರೇ ಹಂಚಿದ್ದಾರೆ. ನನ್ನ ಹೆಂಡತಿ 3 ಎಕರೆ 16 ಗುಂಟೆ ಜಮೀನು ಕಳೆದುಕೊಂಡ್ರು. ನಾವು ಇಂತಹ ಜಾಗದಲ್ಲಿ ಕೊಡಿ ಅಂತ ನಾವು ಯಾವತ್ತೂ ಯಾರಿಗೂ ಶಿಫಾರಸು ಮಾಡಿಲ್ಲ. ನಮ್ಮ ಜಮೀನು ಕೊಟ್ಟಿದ್ದೀವಿ, ನಿವೇಶನ ಕೊಡಿ ಅಂತ ನಾವು ಕೇಳಿದ್ದೀವಿ. ಇಂಥದ್ದೇ ಜಾಗದಲ್ಲಿ ಕೊಡಿ, ಅಲ್ಲಿ ಮಾತ್ರ ನಮಗೆ ಕೊಡಬೇಕು ಅಂತ ನಾವು ಕೇಳೇ ಇಲ್ಲ. ಮುಡಾ ಅವರೇ ನಮಗೆ ಜಮೀನಿಗೆ ಬದಲಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮಾಡಿ ತಪ್ಪೇನಪ್ಪ? ಇದರಲ್ಲಿ ನಮಗೆ ನ್ಯಾಯ ಸಿಕ್ತು ಅಷ್ಟೇ. ಇಲ್ಲಿ ಜಮೀನು ಕಳ್ಕೊಂಡಿದ್ದಕ್ಕೆ ಬದಲಾಗಿ ನಮಗೆ ಜಸ್ಟಿಸ್ ಸಿಕ್ತು ಈ ವಿಚಾರದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ. 21ರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು? BJP, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ. ಎಲ್ಲಿದೆ ತಪ್ಪು? ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಡ. ಯಾಕಂದ್ರೆ BJP ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ. ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ. ಅವ್ರದೇ ಅಧ್ಯಕ್ಷ, ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್, ಅವನಿಗೂ ಫೋನ್ ಮಾಡಿಲ್ಲ ನಾನು. ಇವ್ರು ಯಾರಿಗೂ ಫೋನ್ ಮಾಡದೆ ನಮ್ ಜಮೀನ್ ತಕೊಂಡು ಅವರು ಸೈಟ್ ಮಾಡಿ, ಪಾರ್ಕ್ ಮಾಡಿ, ರಸ್ತೆಗಳು ಮಾಡಿ ಹಂಚ್ಬಿಟ್ಟು, ಸುಂದರಬಾನ್ ಅವರು ಒಬ್ರು ಹಿಂಗೆ ಜಮೀನ್ ಕಳ್ಕೊಂಡ್ರು. ಮೂಡಾದವರು ಸೈಟ್ ಮಾಡಿ, ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಅಯ್ಯಮ್ಮನ ಜಮೀನ್. ಸುಂದರಮ್ಮ ಅವ್ರಿಗೆ 50-50 ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು. ಅಯ್ಯಮ್ಮ ಒಪ್ಲಿಲ್ಲ. ಶಿ ವೆಂಟ್ ಟು ದಿ ಹೈಕೋರ್ಟ್ನವ್ರು ಹೇಳಿದ್ರು ಚೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ 2 ಎಕರೆ 17 ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು 3 ಎಕರೆ 16 ಗುಂಟೆ, ನನ್ನ ಹೆಂಡತಿ ಕಳ್ಕೊಂಡಿರೋದು. 2014ರಲ್ಲಿ ಹೇಳಿದ್ರು ನನಗೆ ಮೂಡಾದವರು. ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ, ನಾ ಚೀಫ್ ಮಿನಿಸ್ಟರ್ ಅವರಿಗೆ 1 ಗುಂಟೆನೂ ಕೊಡಕೂಡುದು ಅಂತ ಮೂಡಾದವ್ರಿಗೆ ಹೇಳಿದೆ. 2014ರಿಂದ 21ರವರೆಗೆ ಕೊಡ್ಲಿಲ್ಲ. ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವರೇ ಕೊಟ್ಟಿದ್ದಾರೆ.